ನಮಸ್ಕಾರ ಸ್ನೇಹಿತರೆ. ನಟಿ ರಶ್ಮಿಕಾ ಮಂದಣ್ಣ ಬರ್ತ್ಡೇ ವೆಕೇಶನ್ ಮೂಡ್ನಲ್ಲಿದ್ದಾರೆ. ಆದರೆ ಹಲವು ವರ್ಷದ ಹಿಂದೆ ರಕ್ಷಿತ್ ಶೆಟ್ಟಿ ಜೊತೆಗೆ ಅವರ ಬರ್ತ್ಡೇ ಸೆಲೆಬ್ರೇಷನ್ ಹೇಗಿತ್ತು ಗೊತ್ತಾ? ನಟಿ ರಶ್ಮಿಕಾ ಮಂದಣ್ಣ ಅವರು ಪ್ರತಿ ವರ್ಷ ಬರ್ತ್ಡೇ ಸಂದರ್ಭದಲ್ಲಿ ವಿದೇಶಕ್ಕೆ ಹೋಗ್ತಾರೆ. ಚಂದದ ಪ್ರವಾಸಿ ತಾಣಕ್ಕೆ ಹೋಗಿ ಅಲ್ಲಿ ರಜಾ ದಿನಗಳನ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾರೆ. ಈ ವರ್ಷವೂ ನಟಿ ಬರ್ತ್ಡೇ ಸೆಲೆಬ್ರೇಷನ್ಗೆ ಅಬ್ರಾಡ್ಗೆ ಹೋಗಿದ್ದಾರೆ. ಬರ್ತ್ಡೇ ಹಿಂದಿನ ದಿನವೇ ನಟಿ ಕೆಲವೊಂದು ಫೋಟೋ ಕೊಟ್ಟು ತಾನು ಫಾರಿನ್ ನಲ್ಲಿದ್ದೇನೆ ಅಂತ ತೋರಿಸಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಅವರ ಹಳೆಯ ಬರ್ತ್ಡೇ ಸೆಲೆಬ್ರೇಷನ್ ಫೋಟೋಸ್ ವೈರಲ್ ಆಗಿವೆ. ರಶ್ಮಿಕಾ ಅವರು ರಕ್ಷಿತ್ ಶೆಟ್ಟಿ ಜೊತೆಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರುವಂತಹ 10-15 ಫೋಟೋಸ್ ಈಗ ಸೋಷಿಯಲ್ ಮೀಡಿಯಾದಾದ್ಯಂತ ಓಡಾಡ್ತಿದೆ. ಇದರಲ್ಲಿ ರಶ್ಮಿಕಾ ಅವರನ್ನ ನೋಡಿದರೆ ಅವರೇ ಇವ್ರ ಅಂತ ಅಂದುಕೊಳ್ಳುವಂತೂ ಖಂಡಿತ. ಇದರಲ್ಲಿ ಇಬ್ಬರು ಕೂಡ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ. ರಶ್ಮಿಕಾ ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ. ಇದನ್ನು ನೋಡ್ತಿದ್ದಂತೆ ನೆಟ್ಟಿಗರು ಒಂದೇ ಸಲಕ್ಕೆ ಕಿರಿಕ್ ಪಾರ್ಟಿ ದಿನಗಳನ್ನ ನೆನಪು ಮಾಡಿಕೊಳ್ತಿದ್ದಾರೆ. ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಸೂಪರ್ ಹಿಟ್ ಆಗಿತ್ತು. ರಕ್ಷಿತ್ ಶೆಟ್ಟಿ ಅವರು ಬರ್ತ್ಡೇ ಗರ್ಲ್ ಟ್ಯಾಗ್ ಅನ್ನ ರಶ್ಮಿಕಾಗೆ ಹಾಕೋದನ್ನ ಕಾಣಬಹುದು. ಈಗ ರಶ್ಮಿಕಾ ಅವರು ದೊಡ್ಡ ನಟಿ. ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಆದ್ರೆ ಕಿರಿಕ್ ಪಾರ್ಟಿ ಅವರ ಚೊಚ್ಚಲ ಸಿನಿಮಾ. ಕಿರಿಕ್ ಪಾರ್ಟಿ ಚಿತ್ರದ ಸೂಪರ್ ಡೂಪರ್ ಹಿಟ್ ಜೋಡಿ ರಕ್ಷಿತ್ ಶೆಟ್ಟಿ ರಶ್ಮಿಕಾ ಮಂದಣ್ಣನವರಿಗೆ ಎಲ್ಲೇ ಹೋದರೂ ಹಳೆಯ ಪ್ರೇಮ್ ಕಹಾನಿ ಬಗ್ಗೆ ಪ್ರಶ್ನೆಯೊಂದು ತೂರಿ ಬರುತ್ತದೆ. ಇಂತಹ ಪ್ರಶ್ನೆಗಳಿಗೆ ಉತ್ತರಿಸಲು ಇಬ್ಬರು ತಾರೆಯರು ಅನೇಕ ಬಾರಿ ನಿರಾಕರಿಸುದುಂಟು. ಆದರೆ ಹಿಂದೊಮ್ಮೆ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಮಾಜಿ ಪ್ರಿಯತಮೆ ಕುರಿತು ಮನಬಿಚ್ಚಿ ಮಾತನಾಡಿದ್ರು. ಸ್ಯಾಂಡಲ್ವುಡ್ ನಲ್ಲಿ ಹಿಟ್ ಆದಂತಹ ಅವನಿ ಶ್ರೀಮನ್ ನಾರಾಯಣ ಸಿನಿಮಾದ ಪ್ರಮೋಷನ್ ಸಂದರ್ಭದಲ್ಲಿ ರಕ್ಷಿತ್ ಶೆಟ್ಟಿ ಚೆನ್ನೈ, ಹೈದರಾಬಾದ್ ಎಂದು ಓಡಾಡ್ತಿದ್ರು. ಪಂಚಭಾಷೆಯಲ್ಲಿ ಮೂಡಿಬಂದ ಚಿತ್ರದ ಪ್ರಮೋಷನ್ಗಾಗಿ ಟೊಂಕ ಕಟ್ಟಿ ನಿಂತಿದ್ದ ಕಿರಿಕ್ ಕರ್ಣನಿಗೆ ಚೆನ್ನೈ ಪತ್ರಕರ್ತರು ಮತ್ತದೇ ಪ್ರಶ್ನೆ ಕೇಳಿದ್ದರು. ಇಂಟರ್ವ್ಯೂ ಒಂದರಲ್ಲಿ ಭಾಗವಹಿಸಿದ ರಕ್ಷಿತ್ ಶೆಟ್ಟಿಗೆ ರಶ್ಮಿಕಾ ಮಂದಣ್ಣ ಬಗ್ಗೆ ಕೇಳಲಾಯಿತು. ಇನ್ನೇನು ಕ್ರಿಸ್ಮಸ್ ಬರದೆ, ರಶ್ಮಿಕಾ ಮಂದಣ್ಣಗಾಗಿ ನೀವು ಕ್ರಿಸ್ಮಸ್ ಸಂತಾ ಕ್ಲಾಸ್ ಬಳಿ ಏನ್ ಕೇಳಲು ಬಯಸ್ತೀರಾ ಎಂದು ಪ್ರಶ್ನಿಸಿದ್ರು. ಇದಕ್ಕೆ ಮುಚ್ಚು ಮರೆಯಿಲ್ಲದೆ ಉತ್ತರದ ರಕ್ಷಿತ್, ರಶ್ಮಿಕಾ ದೊಡ್ಡ ಕನಸುಗಾರ್ತಿ. ಅವರ ಹಿನ್ನೆಲೆ ನನಗೆ ಗೊತ್ತಿದೆ. ಹಾಗಾಗಿ ಆಕೆಯ ಕನಸು ಎಲ್ಲಿಂದ ಬರುತ್ತೆ ಎಂದು ಗೊತ್ತಿದೆ. ಈ ಬಾರಿ ಸಂತಾ ಕ್ಲಾಸ್ ಎಲ್ಲಾ ಕನಸುಗಳನ್ನ ಈಡೇರಿಸಲಿ ಎಂದು ಕೇಳ್ಕೊಳ್ತೇನೆ ಎಂದು ಹೇಳಿದರು. ಬ್ರೇಕಪ್ ಬಳಿಕ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಯಾಗಿದೆ ಎಂಬ ಪ್ರಶ್ನೆಗೆ ಜೀವನದಲ್ಲಿ ಬಂದಿದ್ದೆಲ್ಲವನ್ನ ಹಾಗೆ ಸ್ವೀಕರಿಸಿ ಮುನ್ನಡೆದಿದ್ದೇನೆ. ಜೀವನ ಸಾಕಷ್ಟು ಅನುಭವ ಕಲಿಸಿದೆ. ಅದರಲ್ಲಿ ಇದು ಕೂಡ ಒಂದು. ಜೀವನದಲ್ಲಿ ಸಾಕಷ್ಟು ಪಾಠ ಕಲಿತಿದ್ದೇನೆ. ಹಾಗಾಗಿ ಇಂತಹ ವಿಚಾರವನ್ನೆಲ್ಲ ಮರೆತು ಮುನ್ನಡೆಯಲೇಬೇಕು ಎಂದು ಅವರು ಹೇಳಿದರು. ರಶ್ಮಿಕಾ ಅವರು ಸದ್ಯ ಬೇರೆ ಭಾಷೆಗಳಲ್ಲಿ ಸಿನಿಮಾ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ತೆಲುಗಿನಲ್ಲಿ ಪುಷ್ಪ, ಪುಷ್ಪ 2, ಗೀತಾ ಗೋವಿಂದಂ, ತಮಿಳಿನಲ್ಲಿ ವಾರಿಸು, ಹಿಂದಿಯಲ್ಲಿ ಅನಿಮಲ್, ಚಾವಾದಂತಹ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ನಮ್ಮೆಲ್ಲರ ಕಡೆಯಿಂದ ರಶ್ಮಿಕಾ ಮಂದಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹಾರೈಸೋಣ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.